ಚುನಾವಣಾ ರಾಜಕೀಯಕ್ಕೆ ತಾವು ಹೊಸಬ್ರು. ಆಮೇಲೆ ಒಂದು ರೀತಿಯಾಗಿ ನಿಮ್ಮ ಎದುರಾಳಿ ಶೋಭಾ ಕರಂದ್ಲಾಜೆ ಅವ್ರು ನಿಂತಿರೋದು, ಕೇಂದ್ರದಲ್ಲಿ ಮಿನಿಸ್ಟರ್ ಕೂಡ ಆಗಿರುವಂತವ್ರು. ಸೊ ಹೆಂಗ್ ಅನ್ನಿಸ್ತಿದೆ ಈಗ? ಜನರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ರು ಕೂಡ ನಿಮ್ಗೆ ಹೇಗ್ ಅನ್ನಿಸ್ತಾ ಇದೆ? ಇದು ಯಾವ ರೀತಿ ಫೀಲ್ ಆಗ್ತಾ ಇದೆ? ಟಫ್ ಫೈಟ್ ಅಂತಾನಾ, ಅಥವಾ ಶೋಭಾ ಕರಂದ್ಲಾಜೆ ಅವ್ರಿಗೆ ಗೋ ಬ್ಯಾಕ್ ಅಭಿಯಾನ ಅವ್ರ ಸ್ವಕ್ಷೇತ್ರದಲ್ಲೇ ಲಾಸ್ಟ್ ಟೈಮ್ ಶುರುವಾಗಿದ್ದು ನೋಡಿದೀವಿ. ಸೊ ಈಗ ಬೆಂಗಳೂರು ಉತ್ತರದಲ್ಲಿ ಇಲ್ಲೂ ಕೂಡ ಅದೇ ವಾತಾವರಣ ಇದೆ ಅನ್ನೋ ಫೀಲ್ ಇದೆ. ಸೊ ಹೆಂಗ್ ಅನ್ನಿಸ್ತಿದೆ? ಗೆಲುವು ಈಸಿ ಆಗಿರ್ಬಹುದು ಅನ್ಸುತ್ತಾ, ಟಫ್ ಆಗಿರ್ಬಹುದು ಅಂತ ಅನ್ಸುತ್ತಾ? ಹೇಗೆ? ಯಾವ ಎಲೆಕ್ಷನ್ ನಾವು ಈ ತರ ಓವರ್ ಕಾನ್ಫಿಡೆಂಟ್ ಆಗಿ ಇರ್ಕೂಡ್ದು. ಎಲ್ಲ ಕಡೆ ಪೈಪೋಟಿನೇ ಇರುತ್ತೆ. ಒಂದು ವೋಟ್ನಲ್ಲಿ ಸೋತವ್ರು ಇದ್ದಾರೆ. ಸೊ ಅದಕ್ಕೆ ನಾವು ಭಾಳ ಗಂಭೀರದ ಒಂದು ಕ್ಯಾಂಪೇನ್ ನಡೆಸ್ತಾ ಇದ್ದೀವಿ. ಇದಕ್ಕೆ ನಾವು ಅವ್ರ ವಿರುದ್ಧ ಎಷ್ಟು ಭಿನ್ನಾಭಿಪ್ರಾಯ ಇದ್ರೂ ನಾವು ಬರೀ ಶೋಭಕ ವಿರುದ್ಧ ನಿಲ್ತಾ ಇಲ್ವಲ್ಲ. BJP ಅವ್ರ ಮೆಷೀನು, ಅವ್ರ ಕಾರ್ಡರ್ಸು, ಅವ್ರ ಲೀಡರ್ಸು ಅವೆಲ್ಲ ನಾವು ಯೋಚನೆ ಮಾಡಿಕೊಂಡು ನಾವು ನಮ್ಮ ಕರ್ತವ್ಯ ಏನಿದೆ, ಜನರಿಗೆ ನಮ್ಮ ಬಗ್ಗೆ ಒಲವು ಹೆಚ್ಚು ಮಾಡೋದು, ಆ ಕೆಲಸಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ನಾನು ಚುನಾವಣಾ ಕ್ಷೇತ್ರಕ್ಕೆ ಹೊಸದವನಲ್ಲ. ನಮ್ಮ ಹಿನ್ನೆಲೆ ನೋಡಿದ್ರೆ ನೀವು, ನನ್ನ ದೊಡ್ಡಪ್ಪ ಇವತ್ತು MV ಕೃಷ್ಣಪ್ಪನವರು 6 ಬಾರಿ ಲೋಕಸಭೆಗೆ ಆಯ್ಕೆ ಆಗಿದ್ರು. ಇದೇ ಬೆಂಗಳೂರು ಉತ್ತರ ಕ್ಷೇತ್ರದಿಂದ. ಅವಾಗ ಹೊಸಕೋಟೆ ಅಂತ ಹೆಸರಿತ್ತು. 2 ಬಾರಿ ಗೆದ್ದಿದ್ರು. ನಮ್ಮ ತಂದೆ 4 ಬಾರಿ ಶಾಸಕರಾಗಿದ್ದರು, 2 ಬಾರಿ ಅಸೆಂಬ್ಲಿನಲ್ಲಿ ಚುನಾಯಿತ ಆಗಿದ್ರು. ಸೊ ನಮಗೆ ಇದೆಲ್ಲ ಏನು ಎಲೆಕ್ಷನ್ ಅಂದ್ರೆ ಏನು ಹೊಸದಲ್ಲ. ನಾನು ರಾಜ್ಯಸಭಾದಲ್ಲಿ ಮೆಂಬರ್ ಆಗಿದ್ದೆ. ಡೈರೆಕ್ಟ್ ಎಲೆಕ್ಷನ್ ನಿಂತಿರೋದು ಮೊದಲನೇ ಬಾರಿ, ಅದು ಒಪ್ಕೋತೀನಿ. ಆದ್ರೆ ನಮ್ಗೆ ದಶಕಗಳಿಂದ ಅನುಭವ ಇದೆ. ಅಂದ್ರೆ ಕುಟುಂಬ ರಾಜಕೀಯದಲ್ಲಿ ಇರೋದ್ರಿಂದ ನಿಮ್ಗೆ ಇದು ವಿಚಾರ ಹೊಸದು ಅಂತ ಅನ್ನಿಸ್ತಾ ಇಲ್ಲ. ಇನ್ನು ಬೆಂಗಳೂರಿನಲ್ಲೇ ತಾವು ಸಾಕಷ್ಟು ಬಾರಿ ಪ್ರಚಾರವನ್ನ ಮಾಡಿದಿರಾ, ಎಲ್ಲಾ ಕಡೆ ಹೋಗಿ ಸಮಸ್ಯೆಗಳನ್ನೆಲ್ಲ ತಿಳ್ಕೊಂಡಿದ್ದೀರಾ, ಸಮಸ್ಯೆಗಳಿಗೇನು ನೆಕ್ಸ್ಟ್ ಪರಿಹಾರ ಅನ್ನೋದು ಕೂಡ ಹೇಳ್ತಾ ಇದ್ದೀರಾ. ಸೊ ನೀವು ಹೋದ ಕಡೆಯಲ್ಲಿ ಜನ ಈಗ ಬದಲಾವಣೆ ಅಂತೂ ಕೂಡ ಕೇಳ್ತಾ ಇದ್ದಾರೆ, ಜನರು ಹೇಳ್ತಾ ಇದ್ದಾರೆ. ಬಟ್ ನಿಮ್ಮದೇ ಕ್ಷೇತ್ರದಲ್ಲಿ BJPಯ ಕೆಲವು ನಾಯಕರು ನಿಮ್ಮ ಸಪೋರ್ಟಿಗೆ ನಿಂತಿರೋದು ನಿಮ್ಗೆ ಎಷ್ಟು ಯೂಸ್ಫುಲ್ ಆಗ್ತಾ ಇದೆ? ಈ ಬೆಳವಣಿಗೆ ಬಗ್ಗೆ ನೋಡಿದ್ರೆ ಏನ್ ಅನ್ಸುತ್ತೆ? ಇಲ್ಲ, ನಮ್ಗೆ ಬಹಳ ಒಂದು ಶಕ್ತಿ ತುಂಬಿಸ್ತಾ ಇದೆ. ಏಕೆಂತಂದ್ರೆ ನೀವು ಮಾತಾಡ್ತಾ ಇರೋದು ನಮ್ಮ ST ಸೋಮಶೇಖರ್ ಬಗ್ಗೆ. ಯಶವಂತಪುರ ಕ್ಷೇತ್ರ ಬಹಳ ಒಂದು ದೊಡ್ಡ ಕ್ಷೇತ್ರ. ಅಲ್ಲಿ ಅವರು ಭಾರಿ ಬಹುಮತದಿಂದ ಗೆದ್ದಿದ್ರು. ಅವ್ರಿಗೂ ಇಲ್ಲಿ ಶೋಭಕ್ಕೂ ಏನೋ ಒಂದು ವ್ಯತ್ಯಾಸ ಆಗಿ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೇನೆ ಬೆಂಬಲ ಕೊಡ್ತೀನಿ ಅಂತ ಅಂದ್ಬಿಟ್ಟು ನನ್ನ ಜೊತೆ ಪ್ರಚಾರ ಮಾಡ್ತಾ ಇದ್ದಾರೆ. ಅವರು ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಸೊ ಜನರಿಗೆ ಅವ್ರ ಬಗ್ಗೆ ಭಾಳ ಒಲವಿದೆ. ಸೊ ಅವರು ಇವಾಗ ನಮ್ಮ ಜೊತೆ ಬಂದಾಗ ಯಶವಂತಪುರ ಕ್ಷೇತ್ರನೂ ನಮ್ಮ ಕಡೆ ಬರಂಗಿದೆ. ಅದೇ ಥರ ದಾಸರಳ್ಳಿದಲ್ಲಿ ಮಾಜಿ JDS ಶಾಸಕರು ಮಂಜುನಾಥ್ ಅವರು ನಮ್ಮ ಕಡೆ ಬಂದಿದ್ದಾರೆ. KR ಪುರಂದಲ್ಲೇ 3-4 ಜನ BJP ಕಾರ್ಪೊರೇಟರ್ಸು ಬಂದಿದ್ದಾರೆ. ನಾವು ಯಾವತ್ತೂ ಕೆಲಸ ನಿಲ್ಲಿಸಿಲ್ಲ. ಬ್ಯಾಟರಾಯನಪುರ ಹೆಬ್ಬಾಳದಲ್ಲಿ ನಮ್ಮ ಮಂತ್ರಿಗಳಿದ್ದಾರೆ, ಕೃಷ್ಣ ಬೈರೇಗೌಡರು, ಭೈರತಿ ಸುರೇಶ್ ಅವರು. ಪುಲಕೇಶಿ ನಗರದಲ್ಲಿ ನಮ್ಮ AC ಶ್ರೀನಿವಾಸ್ ಇದ್ದಾರೆ. ಸೊ ಈ ಥರ ಈ 6 ಕ್ಷೇತ್ರದಲ್ಲಿ ನಮಗೆ ಒಳ್ಳೊಳ್ಳೆ ಶಕ್ತಿ ಇದೆ ಅಂತ ಹೇಳ್ಬೋದು. ಮಹಾಲಕ್ಷ್ಮಿ ಲೇಔಟ್ ಮಲ್ಲೇಶ್ವರಂದಲ್ಲಿ BJPನೂ ಸ್ಟ್ರಾಂಗ್ ಆಗಿದೆ. ಅದ್ರ ವಿರುದ್ಧ ನಾವು ಕೆಲಸ ಮಾಡ್ತಾ ಇದೀವಿ ಹಗಲು ರಾತ್ರಿ. ಅಲ್ಲೂ ನಮಗೆ ಒಂದು ವಿಶ್ವಾಸ ಇದೆ, ಅಲ್ಲೂ ನಾವು ಲೀಡ್ ತಗೊಳ್ತೀವಿ ಅಂತ. ಅದಕ್ಕೆ ನಾನು ಹೇಳೋದು, ನಮ್ಮ ಗೆಲುವು ಖಚಿತ.